ಬೆಂಗಳೂರಲ್ಲಿ ಇಟ್ಸ್ ಅ ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಾ ಇರೋದ್ರಿಂದ ಅದರ ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀರಾ ಸರ್? ಇಲ್ಲಿ ವಿಭಿನ್ನವಾದ ರುಚಿಗಳನ್ನು ಸವಿದಂಥ ಜನಗಳು ಇಲ್ಲಿ ಜಾಸ್ತಿ. ಯಾತಕ್ಕಂತ ಹೇಳಿದ್ರೆ ಇಲ್ಲಿ ಇಡೀ ಪ್ರಪಂಚದಾದ್ಯಂತ ಇರುವ ಎಲ್ಲ ದೇಶಗಳ ಜನರು ಬೆಂಗಳೂರಿನ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯ ಆಹಾರ ಬೇಕು, ಅವ್ರಿಗೆ ಬೇಕಾಗಿರೋ ಆಹಾರಗಳು ಬೇಕು, ಸ್ವಚ್ಛವಾಗಿರಬೇಕು. ಇದೆಲ್ಲವನ್ನು ನಮ್ಮ ಇಂಡಸ್ಟ್ರಿ ಕೊಟ್ಟಿದೆ. ಹೋಟೆಲ್ ಇಂಡಸ್ಟ್ರಿ ಎಲ್ಲ ಕ್ಯಾಟಗರಿ ಜನಗಳಿಗೆ ಕೂಡ ಅವರಿಗೆ ಬೇಕಾಗಿರುವ ರುಚಿಕಟ್ಟುಗಳನ್ನು ಸ್ವಚ್ಛವಾಗಿ ಕೈಗೆಟುಕುವ ಬೆಲೆಗಳಲ್ಲಿ ನೀಡಿ ಇವತ್ತು ಅಪಾರ ಮನ್ನಣೆಯನ್ನು ಗಳಿಸಿದೆ ಬೆಂಗಳೂರು. ಇವತ್ತು ಒಂದು ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಒಂದು ನೀವು ಫುಡ್ ಫಾಲಿಂಗ್ ಅಂತ ಏನು ಹೇಳ್ತೀರೋ ನಡೆಯುವಂಥದ್ದು ಸಾಮಾನ್ಯವಾಗಿ ಹೋಟೆಲಲ್ಲಿ ಫುಡ್ ಫಾಲಿಂಗ್ ನಡೆಯುವಂಥದ್ದು ಬೇರೆ ಯಾವುದೇ ರಾಜ್ಯದಲ್ಲಾಗಿರ್ಬೋದು, ಯಾವುದೇ ಒಂದು ಕ್ಯಾಪಿಟಲ್ ಸಿಟಿಗಳಾಗಿರ್ಬೋದು ಇಲ್ಲದೇ ಇರಬಹುದು. ಇಲ್ಲಿಯ ಜನಸಂಖ್ಯೆಗೆ ರೇಷಿಯೋ ಪ್ರಕಾರ ಹೈಯೆಸ್ಟ್ ರೇಷಿಯೋ ಅಂದರೆ ಡೆಲ್ಲಿನಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಫುಡ್ ಫಾಲಿಂಗ್ ಜಾಸ್ತಿ ಇರಬಹುದು. ಅದು ರೇಷಿಯೋ ಪ್ರಕಾರ ತೊಗೊಂಡಾಗ ಇಲ್ಲಿ ಹೋಟೆಲ್ ಫುಡ್ಡನ್ನು ಸವಿಯುವ ಜನಗಳು ತುಂಬ ಜಾಸ್ತಿ ಇದ್ದಾರೆ. ಇಲ್ಲಿ ಯಾತಕ್ಕೆ ಈ ಹೋಟೆಲ್ ಫುಡ್ಗಳನ್ನು ಸವಿಯುವಂಥ ಜನಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅದೇ ರೀತಿಯ ಗ್ರಾಹಕರಿಗೆ ಉತ್ತಮವಾದ ಆಹಾರಗಳನ್ನು ಎಲ್ಲ ಸಮಯದಲ್ಲೂ ಇವತ್ತು ನೋಡಿ ಏನಂದರೆ ಬೆಂಗಳೂರಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನಮ್ಮ ಆಹಾರಗಳನ್ನು ಮಾರಾಟ ಮಾಡೋ ಕೇಂದ್ರಗಳಿರುತ್ತೆ. ಅವ್ರಿಗೆ ಯಾವ ಟೈಮ್ನಲ್ಲಿ ಬೇಕು ಆಹಾರ ಸಿಗ್ತದೆ. ಬೇರೆ ಬೇರೆ ಕಡೆ ಹೋದಾಗ ನಿಮ್ಗೆ ಇಷ್ಟ ಆಹಾರಗಳನ್ನು ಎಲ್ಲ ಸಮಯದಲ್ಲೂ ಸಿಗುವಂಥ ಅವಕಾಶ ಇರೋದಿಲ್ಲ. ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಕಲ್ಚರ್ ಜಾಸ್ತಿ. ನಮ್ಮ ರಾಜ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಬ್ರೇಕ್ಫಾಸ್ಟ್ ಕಲ್ಚರ್ ಇದೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಇದೆ. ಈ ಬ್ರೇಕ್ಫಾಸ್ಟ್ ಕಲ್ಚರ್ ಕೂಡ ಏನು ಮಾಡಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಬೆಳಗ್ಗೆ ಎಲ್ಲ ಅವ್ರ ಬ್ರೇಕ್ಫಾಸ್ಟ್ ಐಟಮ್ಗಳಿಗೆ ಕೂಡ ಒಳ್ಳೆಯ ಮನ್ನಣೆಯನ್ನು ಮತ್ತು ಅವಕಾಶಗಳನ್ನು ಕೂಡ ತುಂಬ ಭಾಳ ತೆರೆದಿಟ್ಟಿದೆ. ನಾವು ಬೆಂಗಳೂರಿನಲ್ಲೇ ನೀವು ಒಂದು ಆಲೋಚನೆ ಮಾಡಿ ನೋಡಿ, ನಾರ್ತ್ ಬೆಂಗಳೂರು, ಸೌತ್ ಬೆಂಗಳೂರು. ಸೌತ್ ಬೆಂಗಳೂರಿನಷ್ಟು ಬಹುಜನ ಆಹಾರ ಪ್ರಿಯರು ನಾರ್ತ್ ಬೆಂಗಳೂರಿನಲ್ಲಿ ಅಷ್ಟೊಂದಿಲ್ಲ. ಇಲ್ಲಿ ಎಲ್ಲ ರೀತಿಯ ಆಹಾರಗಳನ್ನು ಸವಿಯುವಂಥ ಜನಗಳಿದ್ದಾರೆ. ಆ ಕಡೆ ಹೋದರೆ ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಆದರೆ ಇಷ್ಟೊಂದು ವೈವಿಧ್ಯಮಯ ಆಹಾರಗಳನ್ನು ಸವಿಯುವಂಥ ಜನಗಳು ತುಂಬ ತುಂಬ ಕಡಿಮೆ ಇದೆ. ಇಲ್ಲಿ ಕಂಪೇರ್ ಮಾಡಿದಾಗ ಅದು ತುಂಬ ನಮ್ಮ ಬೇರೆ ಬೇರೆ ನಮ್ಮ ಕಂಟೋನ್ಮೆಂಟ್ ಏರಿಯಾ, ಇನ್ನೊಂದು ಏರಿಯಾ ಆ ಕಡೆ ಎಲ್ಲ ಹೋಗ್ತಾ 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 ಇತ್ತೀಚೆಗೆ ಬರ್ತಾ ಇದೆ. ಯಾತಕ್ಕೆ ಈ ಒಂದು ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಬೆಂಗಳೂರಿನಲ್ಲಿರುವ ಎಲ್ಲ ಹೋಟೆಲ್ ಉದ್ದಿಮೆದಾರರು ಜಾಸ್ತಿ ಪರ್ಸೆಂಟೇಜಲ್ಲಿ ಮಾತಾಡ್ತಾ ಇದ್ದೀನಿ, ಹೆಚ್ಚಿನ ಪರ್ಸೆಂಟೇಜ್ನಲ್ಲಿ 60, 70, 80 ವರ್ಷಗಳ ಹಿಂದೆಯಿಂದ ಬಂದು ಮೈಗ್ರೇಟ್ ಆಗಿ ಈ ಏರಿಯಾಗಳಲ್ಲೇ ಜಾಸ್ತಿ ಬದುಕಿ ಇಲ್ಲೇ ಜಾಸ್ತಿ ಹೋಟೆಲ್ಗಳನ್ನು ಮಾಡಿ ಒಳ್ಳೆ ಆಹಾರಗಳನ್ನು ಇಲ್ಲಿ ಜನರಿಗೆ ಉಣಬಡಿಸಿದ್ದಾರೆ. ಅದು ಒಳ್ಳೆ ಮಾರ್ಕೆಟ್ ಮಾಡಿದ್ದಾರೆ. ಅದರಿಂದ ಏನಾಯ್ತು ಅಂದರೆ ಇಲ್ಲಿ ದಿನೇ 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 ನಮ್ಮ ಈ ಒಂದು ಆಹಾರಕ್ಕೆ, ದಕ್ಷಿಣ ಭಾರತ ಆಹಾರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಬಂತು. ಅದೇ ನಿಮಗೆ ನೋಡಿ, ಇವತ್ತಿಗೂ ನೀವು ನೋಡಿ, ನೀವು ಡಾಟಾ ತೆಗೆದು ನೋಡಿ, ನಿಮ್ಮ ನಾರ್ತ್ ಬೆಂಗಳೂರು ಕಡೆ ಹೋದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಕಡೆಯಿಂದ ಬಂದವರೆಲ್ಲ ಸಂಖ್ಯೆ ತುಂಬ ಕಡಿಮೆ ಇದೆ. ಇಲ್ಲಿ ನಮ್ಮ ಆಹಾರ ಅಂದರೆ ಒಂದು ಕಾಲದಲ್ಲಿ ಉಡುಪಿಯವರ ಆಹಾರ ಅಂತ. ಕರ್ನಾಟಕ ಬಿಟ್ಟು ಹೊರಗಡೆ ರಾಜ್ಯಕ್ಕೆ ಹೋದರೆ ಉಡುಪಿ ಅನ್ನುವಂಥದ್ದು ಒಂದು ಊರಂತ ಅಂದ್ಕೊಂಡಿಲ್ಲ ಯಾರು. ಉಡುಪಿ ಅನ್ನೋದು ಒಂದು ಬ್ರ್ಯಾಂಡ್ ಅಂದ್ಕೊಂಡ್ಬಿಡ್ಯಾರ ಹೋಟೆಲ್ನಲ್ಲಿ. ಹೌದು, ಆ ಥರ ಅದಕ್ಕೆ ಪ್ರತಿನಿಧಿ ಬಂದಿತ್ತು. ಅದು ಇವತ್ತು ಬೆಂಗಳೂರಿನಲ್ಲಿ ನಮ್ಮವರೆಲ್ಲರೂ ಜಾಸ್ತಿ ಬಂದು ಇಲ್ಲೇ ಒಳ್ಳೊಳ್ಳೆ ಇನೋವೇಷನ್ ಮಾಡಿದ್ರು. ಇವತ್ತು ನಿಮಗೆ ಬಾಯಿನಲ್ಲಿ ನೀರು ಇರುವಂಥದ್ದು, ಅದರಲ್ಲೂ ನಿಮಗಂತೂ ಆ ಒಂದು ನಿಮ್ಮ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದು ಸಿಗಬೇಕಾದ್ರೆ ಜಿನೇನಾಗಿ ಹೇಳಬೇಕಾದ್ರೆ ದಕ್ಷಿಣ ಬೆಂಗಳೂರಿನಲ್ಲೇ ಸಿಗುತ್ತೆ. ನೀವು ಯಾವುದೇ ಒಂದು ಬ್ರ್ಯಾಂಡ್ ತೊಗೊಳ್ಳಿ. ಇವತ್ತು ನಾವು ಏನು ಬ್ರ್ಯಾಂಡ್ಗಳನ್ನು ಮಾತಾಡ್ತೀವಿ ಇಲ್ಲಿ, ನೀವು ಈಗಾಗಲೇ ಹೇಳಿದ್ರಿ ಒಬ್ಬರು ಎಲ್ಲರ ಸ್ಪೆಷಾಲಿಟಿಗಳನ್ನು. ಆ ಥರ ಮಾತಾಡ್ತಾ ಹೋದಾಗ ಎಲ್ಲ ಸ್ಪೆಷಾಲಿಟಿಗಳು ಎಲ್ಲಿದೆ? ಸೌತ್ ಬೆಂಗಳೂರಲ್ಲೇ ಇದೆ. ನೀವು ನಾರ್ತ್ ಬೆಂಗಳೂರಿನಲ್ಲಿ ನಮ್ಮ ವೆಜಿಟೇರಿಯನ್ ವೈವಿಧ್ಯಮಯದ ಆಹಾರಗಳ ಒಂದು ಯಾವ್ದಾರ ಒಂದು ಹಳೆ ಒಂದು 25 ವರ್ಷ ಹಿಂದಿನ ಪರಂಪರೆ ಯಾವುದೋ ಒಂದು ಎಲ್ಲರೂ ಹೇಳಲಿಕ್ಕೆ ಉಂಟಾ? ಇಲ್ಲ. ಆದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಒಂದು ಇನೋವೇಷನ್ ಸೆಂಟರ್ ಥರ ಇದು. ಓನ್ಲಿ ನಾಟ್ ಫಾರ್ ಬ್ರೇಕ್ಫಾಸ್ಟ್ ಸೌತ್ ಇಂಡಿಯನ್ ಫುಡ್ ಅಲ್ಲ, ಯಾವುದೇ ಒಂದು ಆಹಾರ ಇಲ್ಲಿ ಪ್ರಮೋಟ್ ಆಗಿ ಗೆದ್ದುತ್ತಂದರೆ ಇಡೀ ದೇಶ ಎಲ್ಲ ಪ್ರಪಂಚದಲ್ಲೇ ಗೆಲ್ಲುತ್ತೆ. ಆ್ಯಕ್ಚುಲಿ ಏನಂದರೆ, ಮೊದಲು ಈ ಸೌತ್ ಬ್ಯಾಂಗ್ಳೂರು ಅಂತ ಏನು ಕರಿತೀವಿ ಅದೇ ಬೆಂಗಳೂರಾಗಿತ್ತು. ಹಾಗಾಗಿ ಇಲ್ಲಿ ಉದ್ಯಮ ಜಾಸ್ತಿ ಇತ್ತು.
ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತಾ ಮಾಡ್ತಾ ಬೆಂಗಳೂರನ್ನ ನಾರ್ತ್ಗೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾರ್ತ್ ಬೆಂಗಳೂರು ಆ್ಯಕ್ಚುಲಿ ರೀಸೆಂಟಾಗಿ ಶುರುವಾದಂಥದ್ದು. ಹೌದು. ಹಾಗಾಗಿ ಅಲ್ಲಿ ಹೋಟೆಲ್ ಉದ್ಯಮ ಇನ್ನು ನಿಧಾನಗತಿಯಲ್ಲಿ ಬೆಳೀತಾ ಇದೆ. ಏನಾಯ್ತಂದ್ರೆ ಈ ದಕ್ಷಿಣ ಕನ್ನಡದಲ್ಲಿ ನಮ್ಮ ದಕ್ಷಿಣ ಬೆಂಗಳೂರಿನಲ್ಲಿ ಇಷ್ಟೊಂದು ಆಹಾರ ವೈವಿಧ್ಯಮಯ ಗ್ರಾಹಕರನ್ನು ನೋಡಿ ಇಡೀ ಪ್ರಪಂಚದಾದ್ಯಂತ ಯಾವುದೇ ಒಂದು ಆಹಾರ ಇಂಡಿಯಾದ ಪ್ರಮೋಟ್ ಮಾಡಬೇಕಾದ್ರೂ ಯಾವುದೇ ಇದು ಮಾಡಬೇಕಾದ್ರೂ ಅವರು ಇಲ್ಲಿ ಬಂದು ಪ್ರಮೋಷನ್ ಸ್ಟೂಡ್ ಮಾಡಿದ್ದಾರೆ. ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಅದು. ಹೌದು. ಯಾವುದೇ ಒಂದು ಆಹಾರಗಳನ್ನು ಒಂದು ಪ್ರಮೋಟ್ ಮಾಡಬೇಕಾದ್ರೆ ದಕ್ಷಿಣ ಬೆಂಗಳೂರಿನಲ್ಲೇ ಪ್ರಮೋಟ್ ಮಾಡ್ತಾರೆ. ಇಲ್ಲಿ ವಿನ್ ಆಗಿದೆ ಅಂದರೆ ಅದು ವಿನ್ ಆದ ಲೆಕ್ಕನೇ. ಯಾತಕ್ಕೆ ಅಂತ ಹೇಳಿದ್ರೆ ಇಲ್ಲಿರೋಷ್ಟು ವೈವಿಧ್ಯಮಯ ಆಹಾರ ಮಧ್ಯದಲ್ಲಿ ಅವ್ನು ವಿನ್ ಆಗಬೇಕು. ಒಂದು ಚಾಲೆಂಜಿಂಗ್ ಇದು. ನೀವು ಆ ಕಡೆ ಹೋಗ್ಬಿಟ್ಟು ಯಾವುದೋ ಒಂದು ಪ್ರಾಡಕ್ಟನ್ನು ನಾವು ನಾನ್ ವೆಜ್ ಪ್ರಾಡಕ್ಟ್, ಜಂಕ್ ಫುಡ್ಡು, ಇನ್ನೊಂದು ಮತ್ತೊಂದು ಉತ್ತರ ಬೆಂಗಳೂರಿನಲ್ಲಿ, ಇನ್ನೊಂದು ಕಡೆ ದಕ್ಷಿಣ ಬೆಂಗಳೂರು ಎಲ್ಲಿ ಬೇಕಾದ್ರೆ ವಿನ್ ಆಗ್ಬೋದು. ಆದರೆ ಇಲ್ಲಿ ವಿನ್ ಆದ ಅಂತ ಹೇಳಿದ್ರೆ ಅವನು ಅಷ್ಟಿದು. ಅದೇ ಥರ ಇಲ್ಲಿ ವಿನ್ ಆದ ಹೋಟೆಲಿಯರಿಗೆ ನಿಜವಾಗ್ಲೂ ಅವರು ಪರಿಪೂರ್ಣ ಓನರ್ ಆಗಿರ್ತಾರೆ. ಇಲ್ಲಿ ಈ ನಮ್ಮ ದಕ್ಷಿಣ ಬೆಂಗಳೂರಿನಲ್ಲಿ ಏನಾದರೂ ಒಂದು ಉದ್ದಿಮೆನಲ್ಲಿ ಸಕ್ಸಸ್ ಆಗಿದ್ದಾರೆ, ಪಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ರಿಯಾಲಿಟಿ ಇರುತ್ತೆ, ಕ್ವಾಲಿಟಿ ಕಾನ್ಸಿಯಸ್ ಇರುತ್ತೆ, ಎಲ್ಲ ಒಂದು ವಿಷಯಗಳನ್ನು ಅವರಲ್ಲಿ ಜಾಸ್ತಿ ಇರುತ್ತೆ.